ಹಾಯ್ ಗೈಸ್. ಸ್ನೇಹಿತರೆ, ನಾನು ಇವತ್ತು ಮತ್ತೊಂದು ಮಾಹಿತಿಯನ್ನು ತಗೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ಸ್ನೇಹಿತರೆ, ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಏನು, ನಮ್ಮ ಚಾನಲಲ್ಲಿ ನಾವು ನಮ್ಮ ಅಪ್ಲೋಡ್ ಮಾಡಿರುವಂತಹ ವಿಡಿಯೋಸ್ಗಳನ್ನು ನಾವೇ ಸ್ವತಃ ನೋಡ್ಬೋದಾ ಇಲ್ವಾ ಅಂತೇಳ್ಬಿಟ್ಟು. ಖಂಡಿತ ಇಲ್ಲ ಸ್ನೇಹಿತರೆ. ನಾವು ಈ ವಿಡಿಯೋಸನ್ನು ಹಾಕ್ತೀವಿ, ಯಾರಿಗೋಸ್ಕರ ಹಾಕ್ತೀವಿ? ನಿಮಗೆಲ್ಲರಿಗೋಸ್ಕರ ನೋಡೋದಕ್ಕೆ ಹಾಕ್ತೀವಿ. ಸೊ ನಮ್ಮ ವಿಡಿಯೋಸನ್ನ ನಾವೇ ನೋಡ್ಕೊಳ್ಳೋದು ಹೇಗಿರುತ್ತೆ ಅಲ್ವಾ? ತುಂಬ ಜನರಿಗಿರುತ್ತೆ, ನಾವು ಮಾಡಿರೋಂಥ ವೀಡಿಯೋಸನ್ನು ನೋಡೋಣ ಹೇಗಾಗಿದೆ, ಚೆನ್ನಾಗಿ ಬಂದಿದೆಯೋ ಇಲ್ವೋ, ನಾವು ಹೇಗೆ ಕಾಣ್ತಾ ಇದ್ದೀವಿ, ವಿಡಿಯೋ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನೋಡುವಂತಹ ಕುತೂಹಲ ಇರುತ್ತೆ. ಸೊ ಚಾನಲನ್ನು ಆನ್ ಮಾಡಿಬಿಟ್ಟು ನೋಡ್ತೀವಿ. ಆದರೆ ಇದು ತಪ್ಪು. ಇದು ನಿಮ್ಮ ಚಾನಲನ್ನು ನೀವೇ ಅಪ್ಲೋಡ್ ಮಾಡಿಬಿಟ್ಟು ನೋಡಿದ್ರೆ ಯೂಟ್ಯೂಬ್ ಏನು, ನಿಮ್ಮ ಚಾನಲ್ಲು ಒಂದು ವೇಳೆ ಮೊನಿಟೈಸ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ನಿಮ್ಮ ಚಾನಲ್ ಏನಾದ್ರು ನೀವು ಓಪನ್ ಮಾಡಿ ನೋಡಿದರೆ ಯೂಟ್ಯೂಬ್ ಏನು ಅಂದ್ಕೊಳ್ಳುತ್ತೆ, ಇವರು ತಾವು ಸ್ವತಃ ಅಪ್ಲೋಡ್ ಮಾಡಿರೋಂತಹ ವಿಡಿಯೋಸನ್ನು ನೋಡಿಬಿಟ್ಟು ಇವರೇ ವಾಚ್ ಅವರ್ಸನ್ನು ಗಳಿಸ್ಕೊತಾ ಇದ್ದಾರೆ ಅಂತೇಳ್ಬಿಟ್ಟು ಅಂದ್ಕೊಂಡು, ಇದು ಕಮ್ಯುನಿಟಿ ಗೈಡ್ಲೈನ್ನ ಇದು ಏನು ತಪ್ಪು. ಇದು ಅಂದರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನಿಂದ ವಿರುದ್ಧವಾಗಿ ಹೋದಂಗೆ. ಸೊ ಮತ್ತೊಂದೇನು, ನಿಮ್ಮ ಚಾನಲ್ ಏನಾದ್ರು ಮೊನೆಟೈಸ್ ಆದ ನಂತರ ನೀವೇನಾದ್ರು ನಿಮ್ಮ ಚಾನಲಲ್ಲಿ ನೀವು ಸ್ವತಃ ಅಪ್ಲೋಡ್ ಮಾಡಿರೋಂತಹ ವೀಡಿಯೋಸ್ಗಳನ್ನು ನೋಡಿದ್ರಿ ಅಂತ ಹೇಳಿದ್ರೆ, ಇದು ಸಹ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನಿಂದ ಇದು ವಿರುದ್ಧವಾಗಿ ಹೋದಂಗೆ. ಆವಾಗ ಯೂಟ್ಯೂಬ್ ಏನು ಅಂದ್ಕೊಳ್ಳುತ್ತೆ, ಇವರು ಸ್ವತಃ ಇವರ ವೀಡಿಯೋಸ್ಗಳನ್ನೇ ನೋಡಿಬಿಟ್ಟು ಡಾಲರ್ಸ್ ಅರ್ನ್ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅಂದ್ಕೊಂಡು ಏನು ಮಾಡ್ತಾರೆ, ನಿಮ್ಮ ಚಾನಲನ್ನು 7 ದಿನಕ್ಕೋಸ್ಕರ ಆಗ್ಬೋದು, 15 ದಿನಕ್ಕೋಸ್ಕರ ಆಗ್ಬೋದು, ಅಥವಾ ಪರ್ಮನೆಂಟ್ ಆಗಲಿ ಆಗ್ಬೋದು, ಬ್ಲಾಕ್ ಮಾಡ್ಬೋದು. ಪದೇ ಪದೇ ನೀವು ಈ ತಪ್ಪನ್ನ ಮಾಡ್ತಾ ಇದ್ರಿ. ಸೊ ಹಾಗಾಗಿ ತಾವೇ ಅಂದರೆ ಅಪ್ಲೋಡ್ ಮಾಡಿರುವಂತಹ ವಿಡಿಯೋಸ್ಗಳನ್ನ ನಿಮ್ಮ ಚಾನಲಲ್ಲಿ ನೀವು ಖಂಡಿತವಾಗಿ ನೋಡಬೇಡಿ. ನೀವು ನಿಮ್ಮ ವಿಡಿಯೋಸ್ಗಳನ್ನು ನೋಡಲೇಬೇಕು ಅಂತಿದ್ರೆ ಬೇರೆ ಯಾವುದಾದ್ರೂ ಫೋನಿಂದ ನೀವು ನಿಮ್ಮ ವಿಡಿಯೋಸ್ ಅಪ್ಲೋಡ್ ಮಾಡಿರೋದನ್ನ ನೋಡಿ. ಆದರೆ ನಿಮ್ಮ ಚಾನಲ್ ಇರುವಂತಹ ಫೋನಿನಲ್ಲಿ ನೀವು ನೋಡ್ಬೋದು. ಬೇರೆ ಫೋನಲ್ಲಿ ಬೇಕಾದ್ರೆ ನೀವು ಎಷ್ಟೊತ್ತಿ ಬೇಕಾದ್ರೂ ನೋಡಿ, ಏನೂ ತೊಂದರೆ ಆಗಲ್ಲ. ಹೌದು, ನೀವು ಇನ್ನೊಂದು ಇದ್ರಲ್ಲ ವೈಟಿ ಸ್ಟುಡಿಯೋದಲ್ಲಿ ಹೋಗಿ ನೀವು ನೋಡಿ. ಕೆಲವೊಂದು ಸತಿ ಏನಾಗುತ್ತೆ, ನಮ್ದು ಏನಾದ್ರು ಕಾಮೆಂಟ್ಸ್ ನೋಡಬೇಕು, ಬೇರೆ ಏನಾದರೂ ಇದನ್ನು ಚೆಕ್ ಮಾಡಬೇಕು ಅಂದರೆ ನಾವು ನಮ್ಮ ಚಾನಲಲ್ಲಿ ಹೋಗ್ತೀವಿ. ಆವಾಗ ನಮ್ಮ ವೀಡಿಯೋಸು ಮುಂದೆ ಬಂದುಬಿಡುತ್ತೆ, ನೋಡ್ಬಿಡ್ತೀವಿ. ಸೊ ಇದು ಸಹ ಕಮ್ಯುನಿಟಿ ಗೈಡ್ಲೈನ್ನ ವಿರುದ್ಧವಾಗಿರುತ್ತೆ. ಸೊ ನೀವು ವೈಟಿ ಸ್ಟುಡಿಯೋಗೆ ಹೋಗ್ಬಿಟ್ಟು ಅಲ್ಲಿ ಬೇಕಾದ್ರೆ ನೀವು ನಿಮ್ಮ ಕಾಮೆಂಟ್ಸ್ ನೋಡ್ಬೋದು, ಕಾಮೆಂಟ್ಸಿನ ಅದನ್ನು ರಿಪ್ಲೈ ಕೊಡ್ಬೋದು, ನಿಮ್ಮ ವಾಚ್ ಅವರ್ಸ್ ನೋಡ್ಬೋದು, ವ್ಯೂಸ್ ನೋಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಆದರೆ ನಿಮ್ಮ ಅಪ್ಲೋಡ್ ಮಾಡಿರುವಂಥ ನಿಮ್ಮ ಚಾನಲಲ್ಲಿ ವೀಡಿಯೋಸ್ಗಳನ್ನ ನೋಡಬೇಡಿ. ಇದು ಕಮ್ಯುನಿಟಿ ಗೈಡ್ಲೈನ್ನ ವಿರುದ್ಧವಾಗಿರುತ್ತೆ. ಸೊ ವೈಟಿ ಅಂದರೆ ಯೂಟ್ಯೂಬ್ ಇದನ್ನು ರದ್ದುಪಡಿಸುತ್ತೆ ನಿಮ್ಮ ಚಾನಲನ್ನು. ಹಾಗಾಗಿ ನೀವು ನಿಮ್ಮ ಚಾನಲಿನ ವೀಡಿಯೋಸ್ಗಳನ್ನು ನೀವೇ ಸ್ವತಃ ನೋಡಬೇಡಿ. ಸೊ ನಿಮಗೆಲ್ಲರಿಗೂ ಸಹ ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳ್ಬಿಟ್ಟು ಅನ್ಕೋತೀನಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ. ಬಾಯ್ ಬಾಯ್.